ಹೊನ್ನಾವರ ಲಯನ್ಸ್ ಕ್ಲಬ್ ಹಾಗೂ ಭಾರತ ಸೇವಾದಳದ ಜಿಲ್ಲಾ ಮತ್ತು ತಾಲೂಕಾ ಸಮಿತಿಯ ಸಹಯೋಗದಲ್ಲಿ ತಾಲೂಕಿನ ನೆರೆ ಸಂತ್ರಸ್ತರಿರುವ 6 ಕಾಳಜಿ ಕೇಂದ್ರಗಳಿಗೆ ಭೇಟಿ ನೀಡಿ ಆಹಾರ ಸಾಮಗ್ರಿಗಳ ಕಿಟ್ ವಿತರಿಸಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದ್ದಾರೆ. ಹೊನ್ನಾವರ ತಾಲೂಕಿನ ನೆರೆ ಸಂತ್ರಸ್ತರಿರುವ ಬಾಸ್ಕೇರಿ, ಗುಡ್ಡೆಬಾಳ, ಕಡಗೇರಿ, ಹಳದಿಪುರ, ಕಲ್ಗಟ್ಟೆ ಮತ್ತು ಕಡ್ತೋಕದಲ್ಲಿರುವ ಕಾಳಜಿ ಕೇಂದ್ರಗಳಿಗೆ ತೆರಳಿ ಆಹಾರ ಸಾಮಗ್ರಿಗಳ ಕಿಟ್ ವಿತರಿಸಿ ಸಂತ್ರಸ್ತರಿಗೆ ಸಾಂತ್ವನ ಹೇಳುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಲಯನ್ ಉದಯ್ ನಾಯ್ಕ್ ಮಾತನಾಡಿ, ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಾದ ಹೊನ್ನಾವರ ಲಯನ್ಸ್ ಕ್ಲಬ್ ಕಳೆದ 48 ವರ್ಷಗಳಿಂದ 10 ಹಲವು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಒಂದು ಉತ್ತಮ ಸೇವಾ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ. ಪ್ರತಿ ಬಾರಿ ನೆರೆ ಬಂದ ಸಂದರ್ಭದಲ್ಲಿಯೂ ನೆರೆ ಸಂತ್ರಸ್ತರಿಗೆ ನೆರವು ನೀಡುತ್ತಾ ಬಂದಿದೆ. ಅದೇ ರೀತಿ ಈ ಬಾರಿಯೂ ಕೂಡ ತಾಲೂಕಿನ 6 ಕಾಳಜಿ ಕೇಂದ್ರಗಳಿಗೆ ಅಗತ್ಯ ನೆರವನ್ನು ನೀಡುವ ಮೂಲಕ ಸಂತ್ರಸ್ತರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಿದೆ ಎಂದು ಹೇಳಿದರು. ಸರ್ಕಾರದಲ್ಲೇ ಲಯನ್ಸ್ ಕ್ಲಬ್ ಸದಸ್ಯರು ದೇಣಿಗೆ ಹಾಕಿ ಸೇವಾದಳ ಮತ್ತು ಲಯನ್ಸ್ ಕ್ಲಬ್ ಹೊನ್ನಾವರ ಇದರಲ್ಲಿ ಎಲ್ಲ ಅಡುಗೆ ಸಾಮಾನು ಇದೆ. ಅಕ್ಕಿ ಇದೆ, ಅವಲಕ್ಕಿ ಇದೆ, ಮೆಣಸು ಇದೆ, ಕಾಯಿಪಲ್ಯ ಇದೆ, ಬಿಸ್ಕೆಟ್ ಇದೆ. ಇದೆಲ್ಲ ನೀವು ರಾತ್ರಿಗೆ ಅವ್ರು ಬಂದಾಗ ಚೆನ್ನಾಗಿ ಅಡುಗೆ ಮಾಡಿ ಹಾಕಿರಿ. ಬಹಳ ದಿವಸ ಏನು ಬರಲಿಕ್ಕಿಲ್ಲ. ಇದು ಅವ್ರು ಇರುವಷ್ಟು ದಿವಸ 2-3 ದಿವಸ ಮಾಡಿ ಸರ್ಕಾರ ಮತ್ತೆ ನಿಮಗೆ ಕೊಡ್ಬೋದು, ಬೇರೆ ರೀತಿ ಅನುದಾನ ಕೊಡ್ಬೋದು. ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಲಯನ್ ಎನ್ಜಿ ಭಟ್ ಮಾತನಾಡಿ, ನೆರೆ ಸಂತ್ರಸ್ತರಿಗೆ ನೆರವಿನ ಪ್ರಯೋಜನ ಪಡೆದುಕೊಳ್ಳುವಂತೆ ಕರೆ ನೀಡಿ ನೆರೆಯಿಂದ ಅಸ್ತವ್ಯಸ್ತವಾದ ಸಂತ್ರಸ್ತರ ಜೀವನ ಮೊದಲಿನಂತೆ ಸಹಜ ಸ್ಥಿತಿಗೆ ಮರಳುವಂತಾಗಲಿ ಎಂದು ಹಾರೈಸಿದರು. ನಾವು ತಮ್ಮ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ನಮಗೆ ದಿನನಿತ್ಯ ಬೇಕಾದ ಅಡುಗೆ ಸಾಮಗ್ರಿಗಳನ್ನು ಹೊನ್ನಾವರ 5-6 ಕೇಂದ್ರಗಳು ವಿತರಣೆ ಮಾಡ್ತಾರಂತೆ. ಈಗ ಇಲ್ಲಿ ಬಂದಿದ್ದೀವಿ. ಇದು ನಿಮಗೆ ಇಲ್ಲೇ ಅಡುಗೆ ಮಾಡಿ ಬಡಿಸುವಂಥದ್ದು. ಹಿರಿಯ ಲಯನ್ ಸದಸ್ಯರಾದ ಎಂಜೆಎಫ್ ಲಯನ್ ಎಸ್ಜೆ ಕೈರನ್ನ, ಸೇವಾದಳದ ಜಿಲ್ಲಾ ಅಧ್ಯಕ್ಷರಾದ ಲಯನ್ ಯೋಗೇಶ್ ರಾಯ್ಕರ್, ತಾಲೂಕಾ ಸಮಿತಿ ಅಧ್ಯಕ್ಷರಾದ ವಾಮನ್ ನಾಯ್ಕ್ ಮಾತನಾಡಿ, ಸಂತ್ರಸ್ತರಿಗೆ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಬೇಕಾದ ಅವಶ್ಯಕತೆ ಇದೆ ಎಂದರು. ಈ ಸಂದರ್ಭದಲ್ಲಿ ಈವೆಂಟ್ ಚೇರ್ಪರ್ಸನ್ ಎಂಜೆಎಫ್ ಲಯನ್ ಕೆಸಿ ವರ್ಗ್ರೀಸ್, ಹಳದಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಪುಷ್ಪಾ ನಾಯ್ಕ್ ಹಾಗೂ ಕಡ್ತೋಕ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸಾವಿತ್ರಿ ಭಟ್ ಮಾತನಾಡಿದರು. ಲಯನ್ಸ್ ಕ್ಲಬ್ ಖಜಾಂಚಿ ಲಯನ್ ಎಸ್ಆರ್ ಹೆಗಡೇಕರ್, ಸದಸ್ಯರಾದ ಎಂಜೆಎಫ್ ಲಯನ್ ಡಾಕ್ಟರ್ ಸುರೇಶ್ ಎಸ್, ಎಂಜೆಎಫ್ ಲಯನ್ ರಾಜೇಶ್ ಸಾಳೆ ಹಿತ್ತಳ್, ಲಯನ್ ಡಾಕ್ಟರ್ ನಾಗರಾಜ್ ಬೋಸ್ಕೆ, ಲಯನ್ ಜನಾರ್ದನ್ ನಾಯ್ಕ್, ಲಯನ್ ಮಹೇಶ್ ನಾಯ್ಕ್, ಲಯನ್ ದೀಪಕ್ ನಾಯ್ಕ್, ಹಳದಿಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಅಜಿತ್ ನಾಯ್ಕ್, ಸೇವಾದಳದ ಅಣ್ಣಪ್ಪ ನಾಯ್ಕ್, ಲಂಬೋದರ್ ನಾಯ್ಕ್, ಕಲ್ಪನಾ ಹೆಗಡೆ ಮೊದಲಾದವರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.